ಎಲ್ರಿಗೂ ನಮಸ್ಕಾರ. ಈ ದಿನ ಸಾಹಿತ್ಯ ಸಂವಾದ ಈ ಕಾರ್ಯಕ್ರಮದಲ್ಲಿ ನಾನು ಗ್ರೀನ್ ಆಸ್ಕರ್ ಅವಾರ್ಡನ್ನು ಪಡೆದುಕೊಂಡಂತಹ ಕರ್ನಾಟಕದ ಹೆಮ್ಮೆಯ ಕೃತಿ ರಚನೆಕಾರರಾದಂತಹ ಶ್ರೀಯುತ ಕೃಪಕರ ಹಾಗೂ ಸೇನಾನಿಯವರು ಒಟ್ಟಾಗಿ ರಚಿಸಿರುವಂತಹ ಕೆನ್ನಾಯಿಯ ಜಾಡಿನಲ್ಲಿ ಎಂಬ ಕೃತಿಯನ್ನು ಕುರಿತಂತೆ ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. 20 ಅಧ್ಯಾಯಗಳ ಈ ಒಂದು ಕೃತಿ ಬಹಳ ವಿಶಿಷ್ಟ ಅಂತ ಅನಿಸುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ 20 ಅಧ್ಯಾಯಗಳಲ್ಲಿ ನಮಗೆ ಈ ತೇಜಸ್ವಿ ನಂತರದ ಇಂತಹ ಒಂದು ಬರಹಗಾರರಲ್ಲಿ ಅಗ್ರಗಣ್ಯರಾಗಿ ಇವರಿಬ್ಬರು ನಿಲ್ತಾರೆ. ಇಲ್ಲಿ ಬರುವ ಕೆಲವು ಪಾತ್ರಗಳಿರ್ಬೋದು. ಈಗ ಅಂಬರೀಷ ಅನ್ನೋದಿರ್ಬೋದು, ತಿಮ್ಮಣ್ಣ ಅವರಿರ್ಬೋದು, ತಿಮ್ಮಣ್ಣನ ಪಾತ್ರದ ಮುಖೇನ, ಹಾಗೂ ರಂಗಣ್ಣ ಅಂತ ಸಾಕಷ್ಟು ಪಾತ್ರಗಳು, ಮತ್ತು ಅದ್ರ ಜೊತೆಗೆ ಮಳೆ, ಕಾಡು, ಬೆಟ್ಟ, ಬಯಲು, ತೋಳ, ನರಿ, ಹುಲಿ, ಜೀವ ಜಗತ್ತು ಎಲ್ಲವೂ ಪಾತ್ರಧಾರಿಗಳಾಗಿ ಈ ಕೃತಿಯಲ್ಲಿ ಕಾಣಿಸ್ತಾ ಹೋಗ್ತಾರೆ. ಇದನ್ನು ಕತೆ ಅಂತ ಹೇಳೋ ಅಥವಾ ಒಂದು ಜೈವಿಕ ಜಗತ್ತಿನ ವಿಸ್ಮಯ ಅಂತ ಹೇಳಲಿಕ್ಕೋ ಗೊತ್ತಾಗಲ್ಲ. ವಿಶಿಷ್ಟವಾಗಿ ಓದಿಸ್ಕೊಂಡು ಹೋಗುವ ಒಂದು ಗುಣ ಈ ಕೃತಿಯಲ್ಲಿದೆ ಅಂತ ನನ್ನನ್ನು ಬಹಳವಾಗಿ ನನ್ನ ಅನುಭವಕ್ಕೆ ಹೊಸ ನಿಲುವನ್ನು ಕೊಟ್ಟಿರುವಂಥದ್ದು. ಕಾಡು ನಾಯಿ ಅಥವಾ ಸೀಳು ನಾಯಿ ಅಂದ್ಕೊಂಡ್ರೆ ಈ ಊರು ನಾಯಿಗಿಂತ ವಿಭಿನ್ನ, ಅದರದೇ ಒಂದು ಪ್ರಕಾರ, ಅಥವಾ ಅವನ್ನ ಕಾಡಲ್ಲಿ ಬಿಟ್ಟಾಗ ಅವು ಕಾಡು ನಾಯಿ ಆಗ್ತವೆ ಅಂತ ನಾನು ಈ ಕೃತಿಯ ಓದುವವರೆಗೂ ಹಾಗೆ ಅಂದ್ಕೊಂಡಿದ್ದೆ. ಆದರೆ ಆ ನಂತರ ಗೊತ್ತಾಯಿತು ಈ ಕಾಡು ನಾಯಿಗೂ ಮತ್ತು ನಮ್ಮ ಈ ಊರಿನ ನಾಯಿಗೂ ಸಂಬಂಧನೇ ಇಲ್ಲ ಅಂತ. ಅವು ವಿಶಿಷ್ಟ ತುಂಬ ನಾಚಿಕೆ ಸ್ವಭಾವದ ಜೀವಿಗಳು ಅಂತ ಹೇಳ್ತಾರೆ, ಮನುಷ್ಯನಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅವರಿಬ್ಬರು ಕೂಡ, ಕೃಪಕರ ಮತ್ತು ಸೇನಾನಿ ಇಬ್ಬರು ಸಹ 15 ವರ್ಷಗಳ ಕಾಲ ನಿರಂತರವಾಗಿ ಕಾಡಿನಂಚಿನಲ್ಲಿ ಮನೆಯನ್ನು ಮಾಡಿಕೊಂಡು ಆ ಜೀವ ಜಗತ್ತಿನ ಉಳಿವು ಮತ್ತು ಅದನ್ನು ಬರವಣಿಗೆ ರೂಪದಲ್ಲಿ ಹಿಡಿದಿರೋ ಕೆಲಸವನ್ನು ಮಾಡ್ತಾರೆ ಅಂತ. ಅಲ್ಲೊಂದಷ್ಟು ಘಟನೆಗಳು ಬರ್ತವೆ. ಅಲ್ಲಿ ಅಂಬರೀಷ ಅನ್ನೋ ಒಂದು ಪಾತ್ರವನ್ನು ತರ್ತಾರೆ. ಬಹಳ ಎತ್ತರದ ಆಸಾಮಿ, ಅವನು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದ. ಆದರೆ ಅವ್ರ ಹಿಂದೆ ಹೋಗೋರಿಗೆ ಬಹಳ ತೊಡಕಾಗ್ತಾ ಇತ್ತು. ಯಾಕಂದರೆ ಉದ್ದ ಕಾಲುಗಳನ್ನ ಹಾಕ್ಕೊಂಡು ಅವನು ವೇಗವಾಗಿ ಹೋದಾಗ ಅನಿಸ್ತಾ ಇತ್ತು. ಪ್ರಕೃತಿಯ ಸೂಕ್ಷ್ಮ ವಿಚಾರಗಳನ್ನು ಕೂಡ ಆತ ಕಲ್ತಿದ್ದ ಅಂತ. ಉದಾಹರಣೆಗೆ ಈ ನಾಯಿ ಮತ್ತು ತೋಳದ ಹೆಜ್ಜೆ ಗುರುತುಗಳನ್ನು ಬಹಳ ಸುಲಭವಾಗಿ ಆ ಮಣ್ಣಿನ ನೀರು ಬಿದ್ದ ಆ ಜಾಗದಲ್ಲಿ ಕೂಡ ಸುಲಭವಾಗಿ ಗುರುತಿಸುವಂಥ ಒಂದು ಕಲೆ ಆತನಿಗೆ ಗೊತ್ತಿತ್ತು. ಸಲೀಂ ಅಲಿ ಪುಸ್ತಕವನ್ನು ತೆಗೆದುಕೊಂಡ ಆತನಿಗೆ ಆ ಪುಸ್ತಕದ ಪುಟವನ್ನು ತಿರುವು ಹಾಕ್ಲಿಕ್ಕೆ ಬರಲ್ಲ, ಕಷ್ಟಪಡ್ತಾ ಇರ್ತಾನೆ. ಕೈ ಹೊರಟಿಂದ ಇರ್ಬೋದು, ಅದನ್ನು ಬಿಡಿಸ್ಲಿಕ್ಕೆ ಆಗದೇ ಇರೋ ಒಂದು ಸ್ಥಿತಿಗೆ ಆತ ಬರ್ತಾನೆ ಅಂತ. ಅದೆಲ್ಲ ಒಬ್ಬ ಸಾಮಾನ್ಯ, ನನಗೆ ಈ ತೇಜಸ್ವಿಯವರ ಕರವಾಲೋ ಕಾದಂಬರಿಯ ಮಂದಣ್ಣನ ಪಾತ್ರದಂತೆ ನನಗೆ ಅಂಬರೀಷ ಕಂಡು ಬರ್ತಾನೆ ಅಂತ ಅನಿಸ್ತೀನಿ. ಜೊತೆಗೆ ಅಲ್ಲೊಂದು ಪಾತ್ರ ಬರುತ್ತೆ, ತಿಮ್ಮಣ್ಣ ಅಂತ ಹೇಳ್ತಾನೆ. ಆತ ತಿಮ್ಮಣ್ಣನಿಗೆ ಯಾರೋ ಒಬ್ರು ಕೂಗಿ ಹೇಳ್ತಾರೆ, ನೋಡೋ ತಿಮ್ಮಣ್ಣ, ನಿನ್ನ ಜೋಳದ ಹೊಲದಲ್ಲಿ ಗಿಳಿಗಳೆಲ್ಲ, ಗುಬ್ಬಚ್ಚಿಗಳೆಲ್ಲ ತೆನೆಯನ್ನು ತಿಂದಾಕ್ತಾ ಇದ್ದಾವೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅವು ಎಷ್ಟು ಮಾತ್ರ ತಿಂದು ಬಿಡ್ತಾವೆ, ತಿನ್ನಲಿ ಬಿಡಿ, ನಮ್ಮಂತಾನೆ ಅವು ಅಲ್ವಾ, ಅವು ತಿಂದ್ಕೊಂಡು ಹೋಗ್ಲಿ ಅಂತ ಹಂಚಿ ತಿನ್ನುವ ಈ ರೈತ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ತಿಮ್ಮಣ್ಣನ ಪಾತ್ರದ ಮೂಲಕ ಲೇಖಕರು ಕಟ್ಕೊಡ್ತಾರೆ ಅಂತ. ಇನ್ನೊಂದು ವಿಶೇಷವಾಗಿ ತೋಳದ ಬಗ್ಗೆ ಬಹಳ ಕುತೂಹಲ ಕೆರಳಿಸುತ್ತೆ. ಇಡೀ ಆ ಪುಸ್ತಕದಲ್ಲಿ ತೋಳದ ಜಾಡನ್ನು ಹಿಡ್ಕೊಂಡು ಹೊರಡ್ತಾರೆ. ತೋಳಕ್ಕೆ ಅವರು ಒಬ್ಬ ರಂಗಣ್ಣ ಅಂತ ಬರ್ತಾನೆ. ಆತ ಒಂದು ವಿಶೇಷವಾದ ಒಂದು ಘಟನೆಯನ್ನು ಹೇಳ್ತಾನೆ. ಆತ ಒಬ್ಬ ಕುರಿಗಾಹಿ ಆದರೂ ಕೂಡ ಇವರು ತೋಳದ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೊರಟಿದ್ದಾರೆ ಅಂದ ತಕ್ಷಣ ಅವನು ಹಿಮ್ಮುಖವಾಗಿ ಹೊರಡ್ತಾರೆ, ಮಾತಾಡೋಕ್ಕೆ ಕೇಳೋದಿಲ್ಲ. ನೀವು ಒಬ್ಬ ಅಪರಾಧಿಗಳ ಥರ ಇವರು ನೋಡೋಕ್ಕೆ ಶುರು ಮಾಡ್ತಾರೆ. ಇಲ್ಲ, ನಾವು ಅವಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಒಂದು ವಿಶೇಷವಾದ ರಹಸ್ಯವನ್ನು ಹೇಳ್ತಾರೆ. ಅವರು ಏನಂತ ಹೇಳ್ತಾರೆ ಅಂದರೆ, ನೀವು ದಯವಿಟ್ಟು ತೋಳವನ್ನು ಸಾಯಿಸಬೇಡಿ ಅಂತ ಹೇಳ್ತಾರೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಕುರಿಗಳನ್ನು ತಿಂದು ಬದುಕುವ ಈ ತೋಳಗಳನ್ನು ಇವ್ರು ಯಾಕೆ ಒಪ್ಕೊಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವನೊಂದು ಘಟನೆ ಹೇಳ್ತಾನೆ. ಏನೂ ಅಲ್ಲ, ಈ ತೋಳ ಅನ್ನೋದು ಏನು ಅಂದರೆ ನಮ್ಮ ತಮ್ಮ ಅಂತ ಹೇಳ್ತಾನೆ. 3 ಜನ ಅಣ್ಣ ತಮ್ಮಂದರು, ಅದರಲ್ಲಿ ತೋಳ ಕೂಡ, ಇವತ್ತು ತೋಳ ಅಂತ ಏನು ಕರಿತಾ ಇದ್ದೀರಾ, ಅವನು ನಮ್ಮ ತಮ್ಮ ಆಗಿದ್ದ. ಆಸ್ತಿಯಾದ ಈ ಕುರಿ ಹಂಚಿಕೆಯಲ್ಲಿ ಗಲಾಟೆಯಾಗಿ ಆತ ತನ್ನ ಪ್ರಾಣವನ್ನು ಬಿಡ್ತಾನೆ. ಆದರೆ ಆ ಒಂದು ಸೇಡನ್ನು ಈಗಲೇ ಇಟ್ಕೊಂಡು ಅವನೇನು ಮಾಡ್ತಾ ಇದ್ದಾನೆ, ಆಗಾಗ ತೋಳವಾಗಿ ಬಂದು ಈ ಕುರಿಯನ್ನು ಕಚ್ಕೊಂಡು ಅವನ ಪಾಲಿನ ವಸ್ತುವನ್ನು ಆತ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ಆ ಮೂಲಕವಾಗಿ ಆ ಜೀವ ಜಗತ್ತಿನ ತೋಳವನ್ನು ಉಳಿಸುವ ಒಂದು ಕೆಲಸ ನಡೆಯುತ್ತೆ ಅಂತ. ಇಂಥ ನಂಬಿಕೆಗಳಿದ್ರೆ ಅದು ಮೂಢನಂಬಿಕೆನೋ ಆದರೂ ಕೂಡ ಇಂಥ ನಂಬಿಕೆ ಇದ್ದಿದ್ದೇ ಆದರೆ ನಮ್ಮ ಈ ಜೀವ ಸಂತತಿಯ ಅನೇಕ ಜೀವಿಗಳನ್ನ ಉಳಿಸಬಹುದು ಅನ್ನೋದನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ.
ಅವರೇ ಹೇಳಿದಂತೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವಂತೆ ಅಲ್ಲಿ ಬರುವ ಎಲ್ಲ ಪಾತ್ರಗಳು ಮುಖ್ಯ ಪಾತ್ರಧಾರಿಗಳಾಗಿ ಪರಿಣಮಿಸ್ತಾ ಹೋಗ್ತಾರೆ. ತೇಜಸ್ವಿಯವರ ಮಾರ, ಪ್ಯಾರ, ಮಂದಣ್ಣ ಈ ಪಾತ್ರಗಳನ್ನೆಲ್ಲ ನಾವು ಏನು ನೋಡ್ತಾ ಹೋಗ್ತೀವಿ, ಅಂತಹದ್ದೇ ಪಾತ್ರಗಳು ಇಲ್ಲೂ ಕಾಣಿಸ್ಕೊಳ್ತಾ ಜೀವ ಜಗತ್ತನ್ನು ಉಳಿಸೋ ಕೆಲಸವನ್ನು ಆ ಕೃತಿಯ ಮೂಲಕ ಮಾಡ್ತಾರೆ. ಏನಿಲ್ಲದೆ ಹೋದರೂ ನಮ್ಮ ಮುಂದಿನ ಸಮಾಜಕ್ಕೆ ಸ್ವಚ್ಛ ಸಮುದ್ರ, ನೀಲಿ ಆಕಾಶ ಹಾಗೂ ಪರಿಶುದ್ಧವಾದ ಗಾಳಿಯನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಹೊಣೆ ಎನ್ನೋದ್ರ ಮೂಲಕ ಈ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.